ವೆನೆಜುವೆಲಾದ ತೈಲವನ್ನ ಭಾರತಕ್ಕೆ ಮಾರೋದಕ್ಕೆ ಅಮೆರಿಕ ಇದೀಗ ಒಪ್ಪಿಗೆಯನ್ನ ಕೊಟ್ಟಿದೆ. ಭಾರತಕ್ಕೆ ತೈಲ ಪೂರೈಸಲು ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಯುಎಸ್ ಚೌಕಟ್ಟಿನಡಿಯಲ್ಲಿ ವೆನೆಜುವೆಲಾದಿಂದ ತೈಲ ರವಾನೆಗೆ ಸಿದ್ಧ ಅಂತ ಈ ಮುಖಾಂತರ ಹೇಳಿದ್ದಾರೆ. ವ್ಯವಹಾರವು ಅಮೆರಿಕದ ಮೇಲ್ವಿಚಾರಣೆ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ವೆನೆಜುವೆಲಾದ ತೈಲವನ್ನ ಭಾರತಕ್ಕೆ ಮಾರೋದಕ್ಕೆ ಅಮೆರಿಕ ಇದೀಗ ಒಪ್ಪಿಗೆಯನ್ನ ಕೊಟ್ಟಿದೆ. ಭಾರತಕ್ಕೆ ತೈಲವನ್ನ ಪೂರೈಸಲು ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಿದ್ಧವಾಗಿದ್ದಾರೆ. ಇದೀಗ ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ದಾರೆ. ಯುಎಸ್ ಚೌಕಟ್ಟಿನಡಿಯಲ್ಲಿ ವೆನೆಜುವೆಲಾದಿಂದ ತೈಲ ರವಾನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವ್ಯವಹಾರವು ಅಮೆರಿಕದ ಮೇಲ್ವಿಚಾರಣೆ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ವೆನೆಜುವೆಲಾ ಮೇಲಿನ ಆರ್ಥಿಕ ನಿರ್ಬಂಧ ಹೇರಿರುವ ಅಧ್ಯಕ್ಷ ಟ್ರಂಪ್ ನಿರ್ಬಂಧದ ಮಧ್ಯೆಯೂ ಕೂಡ ಭಾರತದ ಬೇಡಿಕೆಗೆ ತಕ್ಕಂತೆ ತೈಲವನ್ನ ಪೂರೈಸಲು ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ. ರಷ್ಯಾದಿಂದ ಭಾರತ ತೈಲ ಖರೀದಿಗೆ ವಿರೋಧಿಸುತ್ತಿರುವಂತಹ ಅಮೆರಿಕ ಈ ಒಂದು ಸಂದರ್ಭದಲ್ಲಿ ತೈಲ ಖರೀದಿಗೆ ಭಾರತಕ್ಕೆ ವೆನೆಜುವೆಲಾ ಆಪ್ಷನ್ ನೀಡಿದೆ. ಅಮೆರಿಕ ವೆನೆಜುವೆಲಾದ ತೈಲವನ್ನ ಭಾರತಕ್ಕೆ ಮಾರೋದಕ್ಕೆ ಅಮೆರಿಕ ಒಪ್ಪಿಗೆಯನ್ನ ಕೊಟ್ಟಿರುವಂಥದ್ದು. ಈ ಮುಖಾಂತರ ಭಾರತಕ್ಕೆ ತೈಲ ಪೂರೈಸುವುದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಇಷ್ಟು ದಿನಗಳ ಕಾಲ ಇದೇ ವಿಚಾರದ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ವೆನೆಜುವೆಲಾದ ಮೇಲೆ ಡೊನಾಲ್ಡ್ ಟ್ರಂಪ್ ಅಟ್ಯಾಕ್ ಅನ್ನ ಕೂಡ ಮಾಡಿದ್ರು. ಯಾಕಂತ ಅಂದ್ರೆ ಅಲ್ಲಿ ಇದ್ದಂತಹ ಖನಿಜ ಸಂಪತ್ತು ಆ ರೀತಿಯಾಗಿತ್ತು. ಹಾಗಾಗಿ ಅದನ್ನ ವಶಕ್ಕೆ ಪಡಿಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲವೊಂದಷ್ಟು ಕ್ರಮಗಳನ್ನ ಕೂಡ ತೆಗೆದುಕೊಂಡಿದ್ರು. ಇದೀಗ ಭಾರತಕ್ಕೆ ತೈಲ ಪೂರೈಕೆಯನ್ನ ಮಾಡೋದಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಯುಎಸ್ ಚೌಕಟ್ಟಿನಡಿಯಲ್ಲಿ ವೆನೆಜುವೆಲಾದಿಂದ ತೈಲವನ್ನ ರವಾನೆ ಮಾಡಲಾಗತ್ತೆ. ಭಾರತಕ್ಕೆ ಮಾರೋದಕ್ಕೆ ಅಮೆರಿಕ ಈ ಸಂದರ್ಭದಲ್ಲಿ ಒಪ್ಪಿಗೆಯನ್ನ ಕೊಟ್ಟಿರುವಂಥದ್ದು. ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಯುಎಸ್ ಚೌಕಟ್ಟಿನಡಿಯಲ್ಲಿ ವೆನೆಜುವೆಲಾದಿಂದ ತೈಲವನ್ನ ರವಾನೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ವ್ಯವಹಾರವು ಅಮೆರಿಕದ ಮೇಲ್ವಿಚಾರಣೆ ನಿಯಮಗಳಿಗೆ ಅನುಸಾರವಾಗಿ ತೆಗೆದುಕೊಳ್ಳಲಾಗಿದೆ. ವೆನೆಜುವೆಲಾ ಮೇಲಿನ ಆರ್ಥಿಕ ನಿರ್ಬಂಧವನ್ನ ಕೂಡ ಹೇರಿದ್ದಾರೆ. ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ನಿರ್ಬಂಧದ ಮಧ್ಯೆಯೂ ಕೂಡ ಭಾರತದ ಬೇಡಿಕೆಗೆ ತಕ್ಕಂತೆ ತೈಲವನ್ನ ಪೂರೈಕೆ ಮಾಡೋದಕ್ಕೆ ಹೋಗ್ತಾ ಇರುವಂಥದ್ದು.